ಗದಗ್ ವೀರನಾರಾಯಣನ ದಿವ್ಯ ಸನ್ನಿಧಿ, ತ್ರಿಕೋಟೇಶ್ವರನ ಭವ್ಯ ತಾಣ, ಪುಟ್ಟರಾಜ್ ಗವಾಯಿಗಳ ಸಂಗೀತ ಭೂಮಿ, ಸರ್ವಧರ್ಮ ಸಮನ್ವಯದ ಮಹಾನ್ ಜಿಲ್ಲೆ, ಕಲೆ ಸಂಗೀತ ಸಂಸ್ಕೃತಿಗೆ ಹೆಸರಾದ ಗದಗ್ನಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಪ್ರಥಮ ವಾರ್ಷಿಕೋತ್ಸವ. ಬನ್ನಿ ವೀಕ್ಷಿಸಿ ಹಾರೈಸೋಣ. ನಮಸ್ಕಾರ, ನನ್ನ ಹೆಸರು ವಿಜಯ ಅನಿಲ್ ವೈದ್ಯ ಅಂತ ಹೇಳಿ. ಸುವರ್ಣ ವಾಹಿನಿ ಬಂದ ಕೂಡಲೇನ ನಮಗೆ ಇಂಥ ಒಂದು ವೇದಿಕೆ ಸಿಕ್ತು. ನಮ್ಗೆ ಅಂದ್ರೆ ನಮ್ಮ ಕಡೆ ಇದು ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಅಗದಿ ಖುಷಿ ಆಗ್ಯದ ನನಗಂತೂ. ಮನ್ಯಾಗ ಎಲ್ಲರದು ಸಪೋರ್ಟ್ ಇತ್ತು ಅಂದಲೇ ನಾ ಅಷ್ಟೆಲ್ಲ ಇದು ಮಾಡಲಿಕ್ಕೆ ಶಕ್ಯ ಆಯ್ತು ನನಗೆ. ಎಲ್ಲರಿಗೂ ನಮಸ್ಕಾರ. ನಾನು ಅನಿಲ್ ವೈದ್ಯ ಅಂತ ಹೇಳಿ. ಮುಖ್ಯವಾಗಿ ಸುವರ್ಣ ಚಾನಲನ್ನು ನಾವು ಅಭಿನಂದಿಸಲಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಮೂಲತಃ ವಿಶೇಷವಾಗಿ ಗೃಹಿಣಿಯರು ತಮ್ಮ ಕೆಲಸಕ್ಕೆ ಮಾತ್ರ ತಾವು ಸೀಮಿತ ಆಗ್ತಿದ್ರು. ಆದರೆ ಅವರ ಟ್ಯಾಲೆಂಟ್ಗಳು ಹೊರಗೆ ಬರಲಿ ಅನ್ನುವಂಥ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದಿಂದ ಅವರ ಟ್ಯಾಲೆಂಟ್ಗಳನ್ನು ತೋರಿಸುವಂತಾಗಿತ್ತು. ಯಾಕಂದರೆ ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಹೆಚ್ಚಿಸ್ತಾವೆ ಅನ್ನೋದೇ ನನ್ನ ಅಭಿಪ್ರಾಯ. ಈ ಸುವರ್ಣ ಲೇಡೀಸ್ ಕ್ಲಬ್ ಅಥವಾ ಈ ಸುವರ್ಣ ಚಾನಲ್ ಏನಿದೆ, ಈ ಕೆಲಸ ಮಾಡಿದಂಥವ್ರನ್ನ ಗುರುತಿಸಿ ಎಲ್ಲರ ಬೆನ್ನನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ನನಗೆ ಭಾಳ ಖುಷಿ ಕೊಟ್ಟು. ನನ್ನ ಹೆಸರು ವಿಭಾ ಅನಿಲ್ ವೈದ್ಯ ಅಂತ. ನಂದು ಇನ್ವಾಲ್ವ್ಮೆಂಟ್ ಅಂತಂದರೆ ನಾ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ಇನ್ವಾಲ್ವ್ಮೆಂಟ್ ಸ್ವಲ್ಪ ಹೆಚ್ಚಿತ್ತು ನಂದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಸುವರ್ಣ ವಾಹಿನಿ. ಲೇಡೀಸ್ ಕ್ಲಬ್ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ. ಜಾಗ ಇತ್ತು ಸರಿ, ಆದರೆ ಎಲ್ಲಿ ಪ್ರೋಗ್ರಾಮು ಅಂತಲೇ ಗೊತ್ತಾಗ್ತಿಲ್ವ. ಏನ್ರಿ ಜನ ಪ್ರೋಗ್ರಾಮ್ ನೋಡೋ ಜಾಗ ತೋರಿಸಿ ಅಂದರೆ ಪ್ರೋಗ್ರಾಮ್ ನಡೆಯೋ ಜಾಗ ತೋರಿಸ್ಬಿಟ್ಟಿದ್ದಾರೆ. ಇಷ್ಟೊಂದು ಜನದ ಮುಂದೆ ನಾನು ಹೆಂಗಪ್ಪ ಮಾತಾಡೋದು, ನಂಗೆ ಮಾತಾಡೋಕ್ಕೆ ಬರಲ್ಲ, ನಾನು ಬರ್ತೀನಿ. ನಿಲ್ರಿ ಒಂದು ನಿಮಿಷ, ಯಾಕೆ ಹಂಗೆ ಹೆದರು ಓಡೊಂಟಿರಿ ಅಪ್ಪ? ಅಲ್ರಿ, ನಾನು ನಿಮ್ಗೆ ಹೇಳಿದ್ದಿಲ್ಲನ, ಗದಗದ KH ಪಾಟೀಲ್ ಸಭಾಭವನ ಇದೆ. ಶಶಿ ಡಿಟರ್ಜೆಂಟ್ ಅರ್ಪಿಸೋ ಸುವರ್ಣ ಚಾನೆಲ್ ಲೇಡೀಸ್ ಕ್ಲಬ್ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಇಲ್ಲೇ ನಡಾಕತ್ತೈತಿ. ಯಾಕ್ರಿ ನಿಮ್ಮನಿ ಹೆದ್ರಿರಿ? ಅಲ್ಲ, ಇಷ್ಟು ಜನದ ಮುಂದೆ ನಾವು ಯಾಕೆ ಅಂತ. ಹಂಗಲ್ರಿ ಗೌಡ್ರ, ಚಾನಲಿಂದ ಆಂಕರಿಂಗ್ ಮಾಡಾಕ ಇಬ್ರು ಬರ್ಬೇಕಾಗಿತ್ತಂತ. ದಾರಿ ತಪ್ಪಿ ಬೇರೆ ಯಾವುದೋ ಕಾರ್ಯಕ್ರಮ ನಡ್ಸಕ್ ಹೋಗ್ಬಿಟ್ಟಾರಂತ. ಅದಕ್ಕೆ ಚಾನಲ್ನವ್ರು ನಂಗೆ ಸಿಕ್ಕ್ರ. ನಾನು ನೋಡಿ, ನೀವು ನೋಡಕ್ ಭಾಳ ಚಂದ ಅದೀರಿ. ಒಂದು ನಿಮಿಷ, ನೀನು ನೋಡಕ್ಕೆ ಚೆನ್ನಾಗಿದ್ಯಾ ಅಂತ ಹೇಳಿದ್ರ? ಅವ್ರು ಮೋಸ್ಟ್ಲಿ ಕನ್ನಡಕ ಹಾಕೋಬೇಕು, ಕಣ್ ಟೆಸ್ಟ್ ಮಾಡಿಸ್ಬೇಕು. ಗೌಡ್ರ ಭಾಳ ಮಾತಾಡ್ಬೇಡ್ರಿ, ನಾನು ಹೇಳಿದ್ ಕೇಳ್ರಿ. ಅದಕ್ಕೆ ಅವ್ರು ಏನಂದ್ರೆ, ಆ್ಯಂಕರ್ಸ್ ಬಂದಿಲ್ಲ, ನೀವು ಹೆಂಗಿದ್ರು ಉತ್ತರ ಕರ್ನಾಟಕದವ್ರ, ಭಾಳ ಚಂದ ಮಾತಾಡ್ತೀರಿ, ಆ್ಯಂಕರಿಂಗು ಚಲೋ ಮಾಡ್ತೀರಿ, ನೋಡಕ್ಕೂ ಚಂದ ಅದೀರಿ, ನೀವೇ ಯಾಕೆ ಪ್ರೋಗ್ರಾಮ್ ನಡೆಸ್ಕೊಡ್ಬಾರ್ದಂತ ಭಾಳ ಕೇಳ್ಕೊಂಡ್ರೆ. ಅದ್ರ ಜೊತೆಗೆ ಇನ್ನೊಬ್ರು ಯಾರ ಬೇಕಾಕೈತಿ ಅಂದ್ರೆ ನೀವೇ ನಮ್ಮ ಗೌಡ್ರ ಅದಿರಲ್ಲ, ಅದಕ್ಕೆ ನಿಮ್ಮ ಹೆಸರು ಹೇಳಿದೆ, ಹ್ಞೂ ಅಂದ್ಬಿಟ್ರ. ಸರಿ ನೋಡ್ರಿ, ಅವರು ಕಾರ್ಯಕ್ರಮ ಯಾವ್ದಾದ್ಮೇಲೆ ಯಾವ್ದು ನಡೆಸ್ಬೇಕು, ಹೆಂಗೆ ಮಾತಾಡಬೇಕು ಎಲ್ಲ ನನಗೆ ಹೇಳ್ಯಾರ. ಫಸ್ಟ್ ಟೈಮ್ ಕಾರ್ಯಕ್ರಮ ನಡ್ಸಾತೀವಿ, ನಮ್ಮಿಂದ ಏನಾರ ತಪ್ಪಾದ್ರೆ ಹೊಟ್ಟಿಗೆ ಹಾಕೊಂಡ್ಬಿಡ್ರಿ. ಯಾಕೆ ಅವ್ರು ಯಾರು ಮಧ್ಯಾಹ್ನ ಊಟ ಮಾಡ್ಕೊಂಡ್ ಬಂದಿಲ್ವಾ? ಗೌಡ್ರ ಹೊಟ್ಟಿಗೆ ಹಾಕೋರಿ ಅಂದ್ರ ನಮ್ಮ ಕಡೆ ನಾವೇನ್ರ ತಪ್ಪು ಮಾಡಿದ್ರ ಕ್ಷಮಸ್ರಿ ಅಂತ, ಹೌದಲ್ರಿ? ತಪ್ಪು ಮಾಡಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡ್ಬಿಟ್ರೆ. ಪ್ರೋಗ್ರಾಮ್ ಶುರು ಮಾಡೋಣ. ನಾ ಹೆಂಗ್ ಕಾಣಿಸ್ತಿದ್ದೀನಿ? ಏನ್ರಿ ಗೌಡ್ರ, ಯಾವತ್ತು ಇಲ್ದವ್ರ ಶೈನ್ ಈ ಪರಿ ಮಾರಿ ಡ್ರೆಸ್ ಲಕ 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 ಹೊಳ್ಯಾಕತೈತಿ. ಅದು ಇವತ್ತು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಅಯ್ಯೋ ಶಿವನ, ಇವ್ರು ವರ್ಷಕ್ಕೊಮ್ಮೆ ಸ್ನಾನ ಮಾಡೋದು, ಇವತ್ತ ಮಾಡ್ಕೊಂಡ್ ಬಂದ್ಬಿಟ್ರ ನಿಮ್ ಪುಣ್ಯ. ವಾರ್ಷಿಕೋತ್ಸವ ಅಲ್ವಾ, ವರ್ಷಕ್ಕೊಂದ್ಸಲ ಸ್ನಾನ ಮಾಡದೇ ಇದ್ರೆ ಹೆಂಗೆ? ಮತ್ತೆ ಈ ಬಟ್ಟೆ ಲಕ 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 ಅಂತ ಹೊಳಿಯಕ್ಕೆ ಕಾರಣ ಏನ್ ಗೊತ್ತಾ? ಏನ್ರಿ? ಶಶಿ. ಅಯ್ಯ ಶಿವನ, ಯಾರಿ ಅದು ಶಶಿ? ಶುರುವಾಯ್ತು ನೋಡ್ರಿ ಹೆಣ್ಮಕ್ಳಿಗೆ ಡೌಟ್. ಇನ್ನೊಂದು ಹೆಣ್ಮಗು ಹೆಸರು ಹೇಳಿದ್ರೆ ಸಾಕು ಡೌಟ್. ಮತ್ತಿನ್ನೇನ್ರಿ, ಯಾರ ಶಶಿ ಹೇಳ್ರಿ? ಶಶಿ ಡಿಟರ್ಜೆಂಟ್ ಸೋಪು. ಆ ಸೋಪ್ ಹಾಕಿ ಬಟ್ಟೆ ಒಗದ್ರೆ ಬಟ್ಟೆ ಲಕ 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 ಅಂತ ಹೊಳಿಯುತ್ತೆ. ಅಂದ್ರ ಇದು ನಿಮ್ಮ ಹಳೆ ಅರಿವ್ಯಾ? ಶಶಿ ಸೋಪ್ ಹಾಕೋಗ್ದೈತಿ ಈ ನಮೂನಿ ಸ್ವಚ್ಛ ಆಗೈತ. ನೋಡ್ರಿ ವಾ, ನೀವು ನಿಮ್ ಗಂಡಂದ್ರ ಕೈಯಾಗ ಶಶಿ ಸೋಪ್ ಕೊಟ್ಟು ಚಂದಾಗ ಹೋಗಿಸ್ಬಿಡ್ರ, ಹಿಂಗ ಲಕ 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 ಅಂತಾರ. ಪ್ರೋಗ್ರಾಮ್ ಶುರು ಮಾಡೋಣ ಅಲ್ಲ? ಮೊದಲಿಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಕ್ಕೂ ಮುಂಚೆ ಎಲ್ಲರೂ ಸ್ವಾಗತಿಸ್ಬೇಕು. ಹಾಗಾಗಿ ಈ ಸಭೆಯಲ್ಲಿ ಕೂತಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಅತಿಥಿಗಳನ್ನ ಕರೆಯೋಣ. ಶೈಲಜಾ ಸಂತೋಷ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಅನಿಲ್ ನಾರಂಗ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಕವಿತಾ ಕಾಶ್ಯಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ.
ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ ಹಳ್ಳಿಯ ಶಹರದಾಗ ಕಾಣೆ ಕಾಣೆ ಮೆಂಠ ಬುಗುಡಿ साफ साफादा हाईवे दादा धड़का धड़का कुल को चकड़ी